ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಿನ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡ್ತಾವನ. ಏನು ಈ ಫ್ರಿಂಜ್ ವಿಡ್ತ್ ಡೆಫಿನೇಷನ್ ಹೇಳಿದೆ ನಾನು. ಆ ಫ್ರಿಂಜ್ ವಿಡ್ತ್ ಡೆಫಿನೇಷನ್ಗೆ ಒಂದು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡೋಣ. ಫ್ರಿಂಜ್ ವಿಡ್ತ್ಗೆ ಲುಕ್ ಅಟ್ ದಿಸ್. ಇಲ್ಲಿ ಡಬಲ್ ಸ್ಲಿಟ್ ಇದೆ, ಕರೆಕ್ಟ್ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಅ ಡಬಲ್ ಸ್ಲಿಟ್ S1 ಆ್ಯಂಡ್ S2. ಸಪರೇಷನ್ ಈಸ್ ಸ್ಮಾಲ್ ಡಿ ಅಂತ ಅಂದ್ಕೊಳ್ಳಿ. ಸ್ಮಾಲ್ ಡಿ ಇಸ್ ದ ಸಪರೇಷನ್. ಇಲ್ಲೊಂದು ಸ್ಕ್ರೀನ್ ಇದೆ. ದಿಸ್ ಇಸ್ ಅ ಸ್ಕ್ರೀನ್, ದಿಸ್ ಇಸ್ ಸ್ಲಿಟ್, ದಿಸ್ ಇಸ್ ಅ ಸ್ಕ್ರೀನ್. ಓಕೆ, separation between them is capital D. This is a reference line. ಇದು ರೆಫರೆನ್ಸ್ ಲೈನ್. ಇದು ಅಂದರೆ ಸೆಂಟ್ರಲ್ ಫ್ರಿಂಜ್ ಫಾರ್ಮೇಷನ್ ಆಗೋದು. ಹೆಂಗೆ ಸರ್ ಸೆಂಟ್ರಲ್ ಫ್ರಿಂಜ್ ಫಾರ್ಮೇಷನ್ ಆಗೋದು ನೋಡೋದು, ಅಬ್ಸರ್ವ್ ಮಾಡೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ವೈಟ್ ಲೈಟ್ ಇನ್ಸಿಡೆಂಟ್ ಮಾಡಿದಾಗ ಸೆಂಟ್ರಲ್ ಫ್ರಿಂಜ್ ಬ್ರೈಟ್ ಇರುತ್ತೆ, ಉಳಿದವೆಲ್ಲ ಕಲರ್ ಇರುತ್ತೆ. ಅದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಮಾನೋಕ್ರೋಮ್ಯಾಟಿಕ್ ಲೈಟ್ನ ಇನ್ಸಿಡೆಂಟ್ ಮಾಡೋದು. ಸೊ ಇಲ್ಲಿಂದ ಹೋಗ್ತಿರೋವಂಥ ವೇವ್ಸ್ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ಒಂದು ವೇವು ಇಲ್ಲೋಗಿ ರೀಚ್ ಆಗುತ್ತೆ. ಇಲ್ಲೂ ಅಷ್ಟೇ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ಈ ಒಂದು ವೇವು ಅದೇ ಸೇಮ್ ಪಾಯಿಂಟ್ಗೆ ಹೋಗಿ ರೀಚ್ ಆಗುತ್ತೆ. ಇಲ್ಲೊಂದು ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಯಾವುದು ಗೊತ್ತಿಲ್ಲ, ಯಾವ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೋ, ಡಿಪೆಂಡ್ಸ್ ಆನ್ ದಟ್. ಇವೆರಡರ ನಡುವೆ ಒಂದು ಪಾತ್ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ನೋಡಿ ಪಾತ್ ಡಿಫ್ರೆನ್ಸ್ ಇದೆ. ಇದನ್ನು ಪಿ ಅಂತ, ಇದು ಕ್ಯೂ ಅಂತ ಅಂದ್ಕೊಳ್ಳಿ. ಈ ಪಾತ್ ಡಿಫ್ರೆನ್ಸ್ ಎಷ್ಟಿದೆ? ಈ S2n ಇಸ್ ದ ಪಾತ್ ಡಿಫ್ರೆನ್ಸ್. ಲೆಟ್ ಥೀಟಾ ಬಿ ದ ಆ್ಯಂಗಲ್ ಹಿಯರ್. ಇಲ್ಲಿ ರೆಫರೆನ್ಸ್ ಲೈನಿಂದ ನೋಡಿ ಈ ಪಾಯಿಂಟ್ ಈ ಕಡೆಗೆ ತಂದರೆ, ಈ ರೆಫರೆನ್ಸ್ ಲೈನ್ ಇದೆಯಲ್ಲ, ದಿಸ್ ಇಸ್ ಅ ರೆಫರೆನ್ಸ್ ಲೈನ್, ಇಲ್ಲಿ ಜಾಯಿನ್ ಆಗುತ್ತೆ ಸೆಂಟರ್ಗೆ. ಈ ರೆಫರೆನ್ಸ್ ಲೈನ್ ಆ್ಯಂಗಲ್ ಥೀಟಾ ಇರುತ್ತೆ. ಇದನ್ನು ಹಿಂಗೆ ತಂದರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಈ ಆ್ಯಂಗಲ್ ಇದನ್ನು O ಅಂತ ಅಂದ್ಕೊಳ್ಳಿ. ಇಲ್ಲಿ 2 ಟ್ರಯಾಂಗಲ್ ಇದೆ ನೋಡಿ. ಸೊ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಒಂದು ಫ್ರಿಂಜ್ ಇದೆ. ಎಷ್ಟು ದೂರದಲ್ಲಿದೆ ಗೊತ್ತಿಲ್ಲ, ಎಷ್ಟನೇ ಫ್ರಿಂಜು ಅದು ಗೊತ್ತಿಲ್ಲ. ಲೆಟ್ ಅಸ್ ಟೇಕ್ nth ಫ್ರಿಂಜ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ದಟ್ ಡಿಸ್ಟೆನ್ಸ್ ಇಸ್ xn ಅಂತ ಅಂದ್ಕೊಳ್ಳಿ. nth ಫ್ರಿಂಜ್, ಅದು nth ಫ್ರಿಂಜ್ ನೆನ್ಪಿಟ್ಕೊಳ್ಳಿ. ಅದು ಬ್ರೈಟೋ ಡಾರ್ಕ್ ಆಮೇಲೆ ನೋಡ್ಕೊಳ್ಳೋಣ. ಈಗ ಈ ಟ್ರಯಾಂಗಲ್ ನೋಡಿ, ಫ್ರಮ್ ಟ್ರಯಾಂಗಲ್ S1 S2n sin theta is equal to, ಅಬ್ಸರ್ವ್ ಮಾಡಿ, S2n ಡಿವೈಡೆಡ್ ಬೈ S1 S2. S2n ಅಂದರೆ ಪಾತ್ ಡಿಫರೆನ್ಸ್, ಡಿವೈಡೆಡ್ ಬೈ S1 S2 ಅಂದರೆ ಸ್ಮಾಲ್ ಡಿ. ಕಾಲ್ ಇಕ್ವೇಷನ್ 1. ಅದೇ ರೀತಿ ಫ್ರಮ್ ಟ್ರಯಾಂಗಲ್ ಒ ಪಿ ಕ್ಯೂನಲ್ಲಿ ಟ್ಯಾನ್ ಥೀಟಾನ ಡಿಫೈನ್ ಮಾಡಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಒ ಪಿ. ಪಿ ಕ್ಯೂ ಅಂದರೆ XN, ಒ ಪಿ ಅಂದರೆ ದಿಸ್ ಇಸ್ ಒ ಪಿ ಅಂದರೆ ಕ್ಯಾಪಿಟಲ್ ಡಿ. ಕಾಲ್ ಇಕ್ವೇಷನ್ 2. ಈ ಎರಡೂ ಈಕ್ವೇಷನ್ನು ಅಬ್ಸರ್ವ್ ಮಾಡಿ. ಥೀಟಾ ವೆರಿ ಸ್ಮಾಲ್ ಇರುತ್ತೆ. ಹಾಗಾಗಿ ಸಿನ್ಸ್ ಥೀಟಾ ಈಸ್ ಸ್ಮಾಲ್, sin theta approximately equal to tan theta. Therefore ಏನಾಗುತ್ತೆ, ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಸ್ಮಾಲ್ ಡಿ ಇಸ್ ಈಕ್ವಲ್ ಟು xn ಡಿವೈಡೆಡ್ ಬೈ ಡಿ. Therefore xn is equal to distance of nth fringe is equal to capital D divided by small d into path difference. ಈಗ ಅಸ್ಯೂಮ್ ಮಾಡಿ, let us assume ಫಾರ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇಲ್ಲಿ ಕ್ಯೂ ಪಾಯಿಂಟ್ ಹತ್ರ ಬ್ರೈಟ್ ಬ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಬ್ರೈಟ್ ಬ್ಯಾಂಡ್ ಅಟ್ ಕ್ಯೂ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು E1 ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2, ದಟ್ ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ. ಯಾಕೆಂದರೆ 2 ಗೆಟ್ಸ್ ಕ್ಯಾನ್ಸಲ್. ದೇರ್ಫೋರ್ xn ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿವೈಡೆಡ್ ಬೈ ಸ್ಮಾಲ್ ಡಿ ಇಂಟು n ಲ್ಯಾಂಬ್ಡಾ. ಡಿಸ್ಟೆನ್ಸ್ ಆಫ್, ಈಗ nth ಗೊತ್ತಾಯಿತು, ಈಗ n+1 ತಗೋಣ. ಡಿಸ್ಟೆನ್ಸ್ ಆಫ್ n+1th ಬ್ರೈಟ್ ಫ್ರಿಂಜ್, ಬ್ರೈಟ್ ಬ್ಯಾಂಡ್ ಈಸ್ xn+1 is equal to lambda capital D divided small d into n+1. n ಜಾಗದಲ್ಲಿ n+1. ವಾಟ್ ಈಸ್ ಫ್ರಿಂಜ್ ವಿಡ್ತ್? ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ಬ್ರೈಟ್ ಬ್ಯಾಂಡ್ಸ್. ಇದು ಒಂದು ಬ್ಯಾಂಡು, ನೆಕ್ಸ್ಟ್ ಬ್ಯಾಂಡ್ ಇದು. ಇವೆರಡರ ನಡುವೆ ಇರೋ ಡಿಫ್ರೆನ್ಸ್ ಯಾವ್ದು ಜಾಸ್ತಿ ಇರುತ್ತೆ? ಇದು ಜಾಸ್ತಿ ಇರುತ್ತೆ. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಆಗ ನಮಗೆ ಫ್ರಿಂಜ್ ವಿಡ್ತ್ ಸಿಗುತ್ತೆ ನೋಡಿ. ದೇರ್ಫೋರ್ ಫ್ರಿಂಜ್ ವಿಡ್ತ್ ಈಸ್ beta is equal to xn+1 minus xn. What is xn+1? Lambda capital D divided by small d into n+1 minus lambda capital D divided by small d into n. Subtract ಮಾಡಿದ್ರೆ
ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಇಂಟು n plus 1 minus n. So n gets cancelled. This is equal to beta is equal to lambda capital D divided by small d. This is the expression for fringe width of interference pattern ಅಥವಾ interference fringe. ಇದೇ ರೀತಿ ಇಲ್ಲಿ ಬ್ರೈಟ್ ಬ್ಯಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಏನಿಲ್ವಲ್ಲ, ಡಾರ್ಕ್ ಬ್ಯಾಂಡ್ ಫಾರ್ಮೇಷನ್ ಆದ್ರೂ ಹಾಗೆ ಬರುತ್ತೆ. ಆದರೆ ಇಲ್ಲಿ ಕಂಡೀಷನ್ ಏನು ಹಾಕೋಬೇಕು, ಡಾರ್ಕ್ ಬ್ಯಾಂಡ್ಗೆ n ಲ್ಯಾಂಬ್ಡಾ ಬದಲು 2n ಇಂಟು ಲ್ಯಾಂಬ್ಡಾ ಬೈ 2 ಬದಲು 2n ಪ್ಲಸ್ 1 ಇಂಟು ಲ್ಯಾಂಬ್ಡಾ ಬೈ 2 ಹಾಕೊಂಡ್ರೆ ಸೇಮ್ ಎಕ್ಸ್ಪ್ರೆಷನ್ ಬರುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ಆಲ್ ಫ್ರಿಂಜಸ್ ಇನ್ ಇಂಟರ್ಫರೆನ್ಸ್ ಪ್ಯಾಟ್ರನ್ ವಿಡ್ತ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಸೇಮ್ ಇರುತ್ತೆ. ಎಲ್ಲ ಬ್ರೈಟ್ ಫ್ರಿಂಜಸ್ಸಿನ ಇಂಟೆನ್ಸಿಟಿ ಸೇಮ್ ಇರುತ್ತೆ, ತುಂಬ ಬ್ರೈಟ್ ಇರುತ್ತೆ, ಪರ್ಫೆಕ್ಟ್ ಬ್ರೈಟ್ ಇರುತ್ತೆ. ಎಲ್ಲ ಡಾರ್ಕ್ ಫ್ರಿಂಜಸ್ಸಿನ ವಿಡ್ತು ಸೇಮ್ ಇರುತ್ತೆ, ಬ್ರೈಟ್ನೆಸ್ಸು ಸೇಮ್ ಇರುತ್ತೆ, ಪರ್ಫೆಕ್ಟ್ ಡಾರ್ಕ್ ಇರುತ್ತೆ. ನಂಬರ್ ಆಫ್ ಫ್ರಿಂಜಸ್ ಇಂಟರ್ಫರೆನ್ಸ್ ಪ್ಯಾಟ್ರನ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಇಂಪಾರ್ಟೆಂಟು. ಈಗ ಈ ಕ್ಲಾರಿಟಿ ಜಾಸ್ತಿ ಮಾಡಬೇಕು ಅಂದರೆ ಬೀಟಾ ಜಾಸ್ತಿ ಇರಬೇಕು. ಹಾಗಾಗಿ ಲ್ಯಾಂಬ್ಡಾ ತುಂಬ ವೇವ್ಲೆಂತ್ ಜಾಸ್ತಿ ಇರೋದನ್ನ ಚೂಸ್ ಮಾಡಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದಿ ಸ್ಕ್ರೀನ್ನು ಕೂಡ ಜಾಸ್ತಿ ಮಾಡಬೇಕು. ಸ್ಲಿಟ್ ಸಪರೇಷನ್ನು ಕೂಡ ಕಮ್ಮಿ ಮಾಡಬೇಕು, ಆವಾಗ ಬೀಟಾ ಜಾಸ್ತಿ ಆಗುತ್ತೆ. ಸೊ ಬೀಟಾ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್: ಲ್ಯಾಂಬ್ಡಾ, ಕ್ಯಾಪಿಟಲ್ ಡಿ ಆ್ಯಂಡ್ ಸ್ಮಾಲ್ ಡಿ. ಲ್ಯಾಂಬ್ಡಾ ಜಾಸ್ತಿ ಇರೋದನ್ನ ಚೂಸ್ ಮಾಡಬೇಕು ಆ್ಯಂಡ್ ಕ್ಯಾಪಿಟಲ್ ಡಿ ಜಾಸ್ತಿ ಮಾಡಬೇಕು. ಸ್ಮಾಲ್ ಡಿನ ಕಮ್ಮಿ ಮಾಡಿದ್ರೆ ನಮಗೆ ಫ್ರಿಂಜ್ ವಿಡ್ತ್ ಜಾಸ್ತಿ ಬರುತ್ತೆ. ದಿಸ್ ಈಸ್ ಅಬೌಟ್ interference of light and Young's double slit experiment. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಇನ್ನೊಂದು ಫೆನಾಮಿನನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದು? ಡಿಫ್ರಾಕ್ಷನ್ ಆಫ್ ಲೈಟ್.